ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಇದು ಸಂಡೇ ಮಾರ್ನಿಂಗ್ 10:30 ಆಗಿದೆ ಇವಾಗ. ನಮಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗಷ್ಟೇ ನಾನು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಡ್ರೈ ಆಗಿಲ್ಲ ಹೇರ್ ಎಲ್ಲ. ಈ ತರನೇ ನಾನು ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಒಂದು ವಿಷಯ ನೆನಪಿಗೆ ಬಂತು. ನನ್ಗೇನ್ ಅನ್ಸುತ್ತಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ಗೆ ಮೂರು ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಇಂಟ್ರೆಸ್ಟ್. ನಮ್ಗೆ ಫಸ್ಟ್ ಆಫ್ ಆಲ್ ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಫಸ್ಟ್ ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ರು ಆ ಒಂದು ಫೀಲ್ಡ್ ಅಲ್ಲಿ ನೀವು ಸಕ್ಸಸ್ ಆಗೋದು ತುಂಬಾನೇ ಕಷ್ಟ. ನನಗೆ ಟೀಚಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗಾಗಿ ನಾನು ಟೀಚರ್ ಆಗಿದ್ದೀನಿ, ಮತ್ತೆ ಆ ಫೀಲ್ಡ್ ಅಲ್ಲಿ ನನ್ನ 100% ನಾನು ಕೊಡ್ತೀನಿ. ಆಯ್ತಾ? ಮತ್ತೆ ಈ ಒಂದು ಯೂಟ್ಯೂಬ್ ಅಲ್ಲಿ ಹಾಗೆ ವಿಡಿಯೋಸ್ ಅಂದ್ರೆ ನಾನು ಏನಕ್ಕೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಟೀಚರ್ ಆಗಿದ್ನಲ್ವಾ, ಮತ್ತೇನಕ್ಕೆ ಇವಳಿಗೆ ಯೂಟ್ಯೂಬ್ ಎಲ್ಲ ಬೇಕು ಅಂತ ಮಾತಾಡೋರು ತುಂಬಾ ಜನ ಇದ್ದಾರೆ ನನ್ನ ಅಕ್ಕಪಕ್ಕದಲ್ಲಿ. ಆಯ್ತಾ? ಆದ್ರೂ ನನ್ಗೆ ಏನಂದ್ರೆ, ನಂದು ಅಂತ ನಾನ್ ಕ್ರಿಯೇಟ್ ಮಾಡಿರುವಂತ ಫೀಲ್ಡ್ ಒಂದಿರ್ಬೇಕು ಅಂತ ಹೇಳಿ ನಾನು ಈ ಯೂಟ್ಯೂಬ್ ಅನ್ನೋದನ್ನ ಸ್ಲೋಲಿ ಸ್ಟಾರ್ಟ್ ಮಾಡಿದೆ. ನನ್ನ ಯೂಟ್ಯೂಬ್ ಜರ್ನಿ ಎಷ್ಟು ಸ್ಲೋ ಆಗಿತ್ತ ಅಂತ ಹೇಳಿದ್ರೆ, ನಾನು ಮಾನಿಟೈಸೇಷನ್ ಮಾಡ್ಕೊಳ್ಲಿಕ್ಕೆ 5 ಇಯರ್ಸ್ ತಗೊಂಡಿದ್ದೀನಿ. ಯಾರಾದ್ರೂ ಕೇಳಿದ್ರೆ ನಗ್ತಾರೆ. ಬಟ್ ಏನಂದ್ರೆ, ನನ್ಗೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಸ್ಟಾರ್ಟ್ ಮಾಡಿದೀನಿ, ಬಟ್ ಯಾವಾಗ್ಲೂ ಒಂದ್ಸಲ ವಿಡಿಯೋಸ್ ಹಾಕೋದು. ಅಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ರೂಲ್ಸ್ ಇರುತ್ತೆ, ನಿಮ್ಗೆ 3 ಮಂತ್ಸ್ ಒಂದ್ ವಿಡಿಯೋ ಕಂಪಲ್ಸರಿ ನೀವು ಹಾಕ್ಲೇಬೇಕು. ಆತರ ನಾನು ಯಾವಾಗ್ಲೂ ಒಂದ್ಸಲ ವಿಡಿಯೋ ಹಾಕ್ತಾ ಬಂದ್. ಇವಾಗ ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಿದ್ಮೇಲೆ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಮತ್ತೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಯ್ತಾ? ನಾನ್ ಮಾಡಿರುವಂತ ಒಂದ್ ವಿಡಿಯೋ ತುಂಬಾನೇ ವೈರಲ್ ಆಯ್ತು. ಅದೇ ಒಂದ್ ವಿಡಿಯೋ ನನಗೆ ಫುಲ್ ವಾಚ್ ಟೈಮ್ ಅನ್ನ ತಂದ್ಕೊಟ್ಟಿದೆ. ಹಾಗೆ ಇವಾಗ್ಲೂ ಕೂಡ ಆ ವಿಡಿಯೋ ತುಂಬಾನೇ ವ್ಯೂಸ್ ಅನ್ನ ತಗೊಂಡ್ ಬರ್ತಾ ಇದೆ. ಆಯ್ತಾ? ನನ್ಗೆ ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ಗೆ ನಾನ್ ಹೇಳ್ದಾಗೆ 3 ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು, ಇಂಟ್ರೆಸ್ಟ್ ಇರಬೇಕು. ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆಯೋ ಖಂಡಿತ ನೀವು ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಅದನ್ನ ಬಿಡಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ. ಆಯ್ತಾ? ನಮ್ಗೆ ಇಂಟ್ರೆಸ್ಟ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಏನೇ ಅಡೆತಡೆಗಳು ಬರ್ಲಿ, ಯಾರೇನೇ ಮಾತಾಡ್ಲಿ, ನಾವ್ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಏನಕ್ಕಂದ್ರೆ ನಮ್ಗೆ ಈ ವಿಷಯನ ಬಿಡ್ಲಿಕ್ಕೆ ಇಷ್ಟ ಇರಲ್ಲ. ಹಾಗಾಗಿ ಅದನ್ನ ನಾವು ಸೀರಿಯಸ್ ಆಗಿ ತಗೊಳಲ್ಲ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ. ಹಾಗೆ ನಾವು ಆ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಒನ್ ಏನಂದ್ರೆ ಪ್ರಿಪ್ರೇಷನ್. ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಫಸ್ಟ್ ಪ್ರಿಪ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಾನು ವಿಡಿಯೋಸ್ ನ ಸುಮ್ನೆ ಏನೋ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ಟೆ ಅಂತ ಹೇಳಿದ್ರೆ ಒಂದೊಂದ್ಸಲ ವೈರಲ್ ಆಗ್ಬೋದು. ಬಟ್ ನಾವು ಒಂದೊಳ್ಳೆ ಸ್ಪೀಕರ್ ಆಗಿರ್ಬೇಕು. ನಮ್ಮ ಲೈನ್ಸ್, ನಾವು ಮಾತಾಡುವಂತ ಒಂದೊಂದು ವರ್ಡ್ಸ್ ಕೂಡ ಎಲ್ಲಾರ್ನು ಕನೆಕ್ಟ್ ಮಾಡುತ್ತೆ, ಹಾಗೆ ಅಟ್ರಾಕ್ಟ್ ಕೂಡ ಮಾಡುತ್ತೆ. ಹಾಗಾಗಿ ನಾವು ಒಂದು ಸ್ಕ್ರಿಪ್ಟ್ ನ ಪ್ರಿಪೇರ್ ಆಗ್ಬೇಕು. ಇಲ್ಲ ಅಂದ್ರೆ ಈ ತರ ನಾನು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಳ್ಬೇಕು. ನಾವು ಮೈಂಡ್ ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಟೀಚರ್ ಆಗಿ ಟೀಚಿಂಗ್ ಮಾಡ್ಬೇಕು ಅಂದ್ರೆ, ನಾನು ಸುಮ್ನೆ ಹೋಗಿ ಟೀಚ್ ಮಾಡೋದಿಕ್ಕೂ ಇಲ್ಲ ಒಳ್ಳೆ ಪ್ರಿಪೇರ್ ಆಗಿ ಟೀಚ್ ಮಾಡೋದಿಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆಯ್ತಾ? ಹಾಗಾಗಿ ಪ್ರಿಪರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು, ಫಸ್ಟ್ ನಾವು ಬಿಫೋರ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ನಾವು ತುಂಬಾನೇ ಪ್ರಿಪೇರ್ ಆಗ್ಬೇಕಾಗುತ್ತೆ. ಆವಾಗ ಆಟೋಮೆಟಿಕಲಿ ನಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ಆಯ್ತಾ? ಅದೇ ನಮ್ಮನ್ನ ಎಷ್ಟೊಂದು ಮುಂದಕ್ಕೆ ತಗೊಂಡ್ ಹೋಗುತ್ತೆ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಟೈಮ್. ನಾವು ಖಂಡಿತ ಟೈಮ್ ಕೊಡ್ಬೇಕು. ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು, ಒಂದ್ ದಿನಕ್ಕೆ ಅಟ್ಲೀಸ್ಟ್ 1 hour ನಾವು ಟೈಮ್ ಕೊಟ್ವಿ ಅಂತ ಹೇಳಿದ್ರೆ ಅದ್ರಲ್ಲಿ ನಾವು ಸಕ್ಸಸ್ ಆಗ್ಬೋದು. ಆಯ್ತಾ? ಇವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ಲಿಕ್ಕೆ ನಾನು ಒನ್ hour ಟೈಮ್ ತಗೊಂಡು ಎಡಿಟಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ಅದನ್ನ ಹೇಗೆ ನಾನು ಇನ್ನೂ ಕ್ರಿಯೇಟಿವ್ ಆಗಿ ರೆಡಿ ಮಾಡ್ಬೇಕು ಅಂತ ಕಲಿಯೋದಾಗಿರ್ಬೋದು. ಆ ತರದೆಲ್ಲ ನಾವು ಟೈಮ್ ಕೊಟ್ಟು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ರೆ ಖಂಡಿತ ಸಕ್ಸಸ್ ಆಗ್ತೀವಿ ಅಂತ ಅನ್ಸುತ್ತೆ ನನ್ಗೆ. ನಾನೇನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಮೈಂಡ್ ಅಲ್ಲಿ ಯಾವಾಗ್ಲೂ ಈ 3 ಥಿಂಗ್ಸ್ ಯಾವಾಗ್ಲೂ ಇರುತ್ತೆ. ಒಂದೇನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಇರಬೇಕು, ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಇರಬೇಕು, ಥರ್ಡ್ ಒನ್ ಏನಪ್ಪಾ ಅಂದ್ರೆ ಅದಕ್ಕೆ ನಾವು ಟೈಮ್ ಕೊಡ್ಬೇಕು. ಸೊ ಈ 3 ಇದ್ರೆ ನಾವು ಖಂಡಿತವಾಗಿ ಸಕ್ಸಸ್ ಆಗ್ಲಿಕ್ಕೆ ಆಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಏನ್ ಗೊತ್ತಾ, ಮಂಡೇ ಈವ್ನಿಂಗ್ ಮತ್ತೆ ನಾನು ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಕೂಲು ಇವಾಗ್ಲೇ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ನಾನು ಜಾಸ್ತಿ ಟೈಮ್ ಕೊಡ್ಬೇಕಾಗುತ್ತೆ. ಹಾಗೆ ಮಕ್ಳಿಗೂ ಕೂಡ ಓದ್ಸೋದು ಅದೆಲ್ಲ ಸ್ವಲ್ಪ ನನ್ಗೆ ಸ್ಪೆಷಲ್ ಆಗಿ ವಿಡಿಯೋ ತಗೊಳ್ಲಿಕ್ಕೆ ಹಾಗೆ ರೆಕಾರ್ಡ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ನಾರ್ಮಲ್ ಆಗಿ ವಿಡಿಯೋ ಮಾಡುವ ಅಂತ ಅನ್ಕೊಂಡಿದೀನಿ.
ಹಾಗೆ ನಾನು ಊರಿಂದ ಬಂದ್ಮೇಲೆ ನಾನು ಇಲ್ಲಿ ಅರಿಶಿನ ಇರುತ್ತಲ್ವಾ, ಹಸಿ ಅರಿಶಿನ ಸಿಗುತ್ತೆ ನನಗೆ ಇಲ್ಲಿ. ಆ ಹಸಿ ಅರಿಶಿನನ ಒಂದು ಚೀಲದಲ್ಲಿ ಹಾಕಿಟ್ಟಿದ್ದೆ. ಅಲ್ಲಿ ಮಣ್ಣೆಲ್ಲ ಇತ್ತು, ಅಂದ್ರೆ ಪಾಟ್ಗೆ ಹಾಕೋ ಮಣ್ಣು ಇರುತ್ತಲ್ವಾ, ಅದನ್ನ ಚೀಲದಲ್ಲಿ ಹಾಕಿಟ್ಟಿದ್ದೆ. ಹಾಗೆ ಹಸಿ ಅರಿಶಿನ ಹಾಗೆ ಅದ್ರಲ್ಲಿ ಇಟ್ಟಿದ್ರೆ ಅದು ಅರಿಶಿನ ಗಿಡ ಬಂದಿದೆ, ತೋರಿಸ್ತೀನಿ ಆಯ್ತಾ. ನೆನ್ನೆ ಮಳೆ ಎಲ್ಲ ಬಂದು ಬಾಲ್ಕನಿ ಎಲ್ಲ ಫುಲ್ ಹಾಳಾಗಿದೆ. ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಅರಿಶಿನ ಗಿಡ ಹೇಗ್ ಬಂದಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಈ ಅರಿಶಿನ ನಾನು ಈ ತರ ಸುಮ್ನೆ ಈ ಮಣ್ಣಿದೆ ಅಲ್ವಾ ಅದ್ರಲ್ಲಿ ಹಾಕಿಟ್ಟಿದ್ದೆ. ಅಂದ್ರೆ ಗಿಡಕ್ಕೋಸ್ಕರ ಅಲ್ಲ, ಅದು ಹಾಳಾಗುತ್ತೆ ಅಂತ ಹೇಳಿ ಆ ಮಣ್ಣೆಲ್ಲ ಆತರ ಬಿಟ್ಟು ಹೋಗಿದ್ದೆ. ಬಟ್ ಅದು ಅರಿಶಿನ ಎಲೆ ಕೂಡ ಬಂದಿದೆ. ನಂಗೆ ಎಷ್ಟು ಖುಷಿ ಆಯ್ತಂದ್ರೆ, ನನ್ಗೆ ಇಲ್ಲಿ ಅರಿಶಿನ ಎಲೆನೇ ಸಿಗಲ್ಲ. ಏನಾದ್ರೂ ಒಂದ್ ಡಿಶ್ ಮಾಡ್ಬೇಕಂದ್ರೆ ಅದ್ರದ್ದು ಒಂದು ಫ್ಲೇವರ್ ಚೆನ್ನಾಗಿರುತ್ತಲ್ವಾ. ಸೊ ನಾನು ಇವಾಗ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮಳೆ ಬಂದು ಬಾಲ್ಕನಿ ಎಲ್ಲ ತುಂಬಾ ಗಲೀಜಾಗಿದೆ. ಇದು ನೋಡಿ, ಏನಂತಾರೆ ಇದು, ಶಂಖಪುಷ್ಪ ಗಿಡ ಹಾಗೆ ಮಲ್ಲಿಗೆ ಗಿಡಕ್ಕಂತೂ ಯಾವಾಗ್ಲೂ ಮೊಗ್ಗು ಬರ್ತಾನೆ ಇರುತ್ತೆ. ನಮ್ ಕಡೆ ಎಲ್ಲ ಕಾಯಿ ಹಾಲಿಂದ ಒಂದು ಇದ್ ಮಾಡ್ತಾರೆ ಆಯ್ತಾ. ಅಂದ್ರೆ ಅದಕ್ಕೆ ಅರಿಶಿನ ಎಲ್ಲ ಹಾಕ್ಬಿಟ್ಟು ಕಾಯಿ ಹಾಲಿಂದ ಒಂದು ಅಡ್ಗೆ ಮಾಡ್ತಾರೆ. ಅದು ತುಂಬಾ ಒಳ್ಳೇದು. ಅದು ಹೊಸ್ತ ಅಂತ ಹೇಳಾಗುತ್ತೆ, ಅವಾಗ ಮಾಡ್ತಾರೆ. ಅದನ್ನ ಮಾಡ್ಲಿಕ್ಕೆ ನನ್ಗೆ ಅರಿಶಿನ ಎಲೆ ಸಿಗ್ತಾ ಇರ್ಲಿಲ್ಲ. ಸೊ ಇವಾಗ ನನ್ಗೆ ಅರಿಶಿನ ಎಲೆ ಈ ತರ ಬಂದಿರೋದು ತುಂಬಾನೇ ಖುಷಿ ಆಯ್ತು. ನಾನಿವಾಗ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ನಾನಿವತ್ತು ಜಾಸ್ತಿ ಏನು ಇವ್ರಿಗೆ ಕೊಡ್ತಾ ಇಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಪಾರ್ಲೆಜಿ ಬಿಸ್ಕೆಟ್ ಮತ್ತೆ ಮಿಲ್ಕ್ ಕೊಡ್ತಾ ಇದ್ದೀನಿ. ಮಿಲ್ಕಲ್ಲಿ ಇದನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ನಾನು ಇದನ್ನ ಅವ್ರಿಗೆ 2 ಟೈಮ್ಸ್ ಕೊಡ್ತೀನಿ ಎವ್ರಿ ಡೇ. ಪಾರ್ಲೆಜಿ ಬಿಸ್ಕೆಟ್ ಅಂದ್ರೆ ನಂಗೆ ಚಿಕ್ಕವಳಿದ್ದಾಗ ತುಂಬಾನೇ ಇಷ್ಟ. ನನ್ನ ಮಕ್ಳಿಗೂ ಕೂಡ ಅಷ್ಟೇ ಇಷ್ಟ. ಮಿಲ್ಕ್ ಜೊತೆ ಕೊಟ್ರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ. ಸೊ ಹಾಗಾಗಿ ನಾನು ಪಾರ್ಲೆಜಿ ಬಿಸ್ಕೆಟ್ ಕೊಡ್ತಾ ಇದ್ದೀನಿ ಇವತ್ತು. ಯಾರಿಗೆಲ್ಲ ಪಾರ್ಲೆಜಿ ಬಿಸ್ಕೆಟ್ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ. ಇದೆಲ್ಲ ಆಗಿದ್ಮೇಲೆ ನಾನು ಮಕ್ಕಳಿಗೆ ಒಂದು 2 hours ಓದಿಸ್ತೀನಿ. ಹಾಗೆ ಡೇ 1 ಇಂದಾನೆ ನಾನು ಸ್ಟಾರ್ಟ್ ಮಾಡ್ತೀನಿ. ಅವ್ರಿಗೂ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ ಅಂತ ಹೇಳಿ ಒಂದು 2 ಗಂಟೆ ಅವರು ಮಕ್ಕಳು ಚೆನ್ನಾಗಿ ಓದ್ಕೊಳ್ಳೋ ತರ ನಾನು ಟೇಕ್ ಕೇರ್ ಮಾಡ್ತೀನಿ. ಹಾಗೆ ಮೀಶೋ ಇಂದ ನಾನು ಸ್ವಲ್ಪ ಟಾಪ್ಸ್ನೆಲ್ಲ, ಶಾರ್ಟ್ ಕುರ್ತೀಸ್ನ ಬುಕ್ ಮಾಡಿದ್ದೆ. ಹಾಗೆ ಒಂದು ಕಾಟನ್ ಬ್ಲೌಸ್ನು ಕೂಡ ಬುಕ್ ಮಾಡಿದ್ದೆ. ನಾನು ಬಟ್ಟೆಗಳನ್ನ ಆನ್ಲೈನ್ ಅಲ್ಲಿ ತಗೊಳ್ಳೋದು ತುಂಬಾನೇ ಕಡಿಮೆ. ಬಟ್ ನನಗೆ ಇದಂತೂ ತುಂಬಾನೇ ಇಷ್ಟ ಆಯ್ತು. ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ, ಡೈಲಿ ವೇರ್ಗೆ ಅಂತ ಹೇಳಿ ನಾನು ಈ ತರ ಶಾರ್ಟ್ ಕುರ್ತೀಸ್ನ ತರಿಸಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಹಾಕೊಂಡಿದ ತಕ್ಷಣ ನಮ್ಗೆ ಅದು ಕಾಟನ್ ಅಲ್ವಾ, ತುಂಬಾ ಒಳ್ಳೆ ಫೀಲ್ ಆಗ್ತಾ ಇತ್ತು. ಇದು ಕೋಂಬೋ ಅಲ್ಲಿ ಬರ್ತಾ ಇದೆ. ಇದರ ಲಿಂಕ್ ನಾನು ನಿಮ್ಗೆ ಕಮೆಂಟ್ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿರ್ತೀನಿ, ನೋಡಿ ಆಯ್ತಾ. ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ನನಗಂತೂ ಡೈಲಿ ವೇರ್ಗೆ ತುಂಬಾ ಇಷ್ಟ ಆಯ್ತು. ಮನೆಯಲ್ಲಿ ನಾವು ಈ ತರ ಫ್ರೀ ಆಗಿರೋ ಕುರ್ತೀಸ್ ಹಾಕೊಳ್ಳಿಕ್ಕೆ ನನ್ಗೆ ಇಷ್ಟ ಆಗುತ್ತೆ. ನಿಮ್ಗೂನು ಇಷ್ಟ ಆಯ್ತಾ? ಕಮೆಂಟ್ ಮಾಡಿ. ನಿಮ್ಗೂ ಬೇಕಿದ್ರೆ ನನ್ನ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ.